ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಬಿಜೆಪಿಯ ಯುವ ನಾಯಕರಾದಂತಹ ಹರ್ಷಾನಂದ ಗುತ್ತೇದಾರ್ ಅವರು ಮಾದಲಿಪ್ಪರ್ಗಿಯಿಂದ ಆಳಂದ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾದಲಿಪ್ಪರ್ಗಿ ಮೂಲಕ ಆಳಂದ್ಗೆ ಬೃಹತ್ ಪಾದಯಾತ್ರೆ ಮೂಲಕ ತೆರಳುತ್ತಿದ್ದಾರೆ. ಸದ್ಯ ನಮ್ಮ ಜೊತೆ ಅವರೇ ಇದ್ದಾರೆ, ಅವ್ರಿಗೆ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಆಳಂದ್ ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಿದೆ ಅಂತ ಒಂದು ಕಡೆ ಶಾಸಕರು ಹೇಳ್ತಾರೆ, ನೀವು ಹೇಳ್ತಾ ಇದ್ರೆ ಅಭಿವೃದ್ಧಿ ಯಾವುದೇ ರೀತಿ ಆಗಿಲ್ಲ, ಅಭಿವೃದ್ಧಿ ಕುಂಠಿತವಾಗಿದೆ, ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಮಾಡ್ತೀರಾ? ಅಭಿವೃದ್ಧಿ ನಮ್ ತಂದೆಯವರ ಕಾಲದಲ್ಲಿ ಏನ್ ಅನುದಾನ ಬಂದಿತ್ತು ಅದೇ ಅನುದಾನವನ್ನ ಬದಲಾವಣೆ ಮಾಡಿ ಅವರು ಇವತ್ತ ಅದೇ ಕೆಲಸ ಬೇರೆ ಊರಿಗೆ ಇಟ್ಟಿ ಪೂಜೆ ಮಾಡ್ಲಿಕತ್ತಾರ. ಈಗ ಹೇಳಿದ್ರು ಕೌಲ್ಗಾದ ಕೆರೆ ತೆಗ್ದಾರ, ಜಡ್ಗ ಮಠದ್ದು ಗುರುಗಳ 40 ಎಕರೆ ಆಸ್ತಿ ಕೊಟ್ಟಿದ್ರು, ಅಲ್ಲಿ ಕೆರೆ 80 ಕೋಟಿ ಸ್ಯಾಂಕ್ಷನ್ ಆಗಿದ್ದು ತೆಗ್ದಾರ. ನಾವು 3 ಸ್ಕೂಲ್ ದತ್ತಕ್ ತಗೊಂಡಿ ಅಲ್ಲಿ ಸ್ಮಾರ್ಟ್ ಸ್ಕೂಲ್ ಮಾಡ್ಬೇಕಂತಂದ್ ಬಜೆಟ್ ಇಟ್ಟಿದ್ರು, ಅದು ತೆಗ್ದಾರ. ಇಂಥವ್ ಹಲವಾರು ರಸ್ತೆಗಳು ಬದಲಾವಣೆ ಮಾಡಿದಾರ. ಅವೇ ಬಜೆಟ್ 300 ಕೋಟಿ ರೂಪಾಯಿದು ಈಗ ಅವ್ರು ಮತ್ತೆ ಪೂಜೆ ಮಾಡ್ಲಿಕತ್ತಾರ. ಅವ್ರೇನ್ ಅಭಿವೃದ್ಧಿ ಮಾಡಿಲ್ಲ, ಶೂನ್ಯ ಅದ ಇಲ್ಲಿ ತನಕ. ಮುಖ್ಯವಾಗಿ ಅದೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಭ್ರಷ್ಟಾಚಾರ ಅಂದ್ರೆ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ನೋಡ್ರಿ. ಒಂದು ಉದ್ಯೋಗ ಖಾತ್ರಿದಾಗ ಪ್ರಮುಖವಾಗಿ ನಾವು ಹೇಳತ್ತೀವಿ, ನಿಂಗದಳ್ಳಿ ಸಂತೋಷ್ ಪಾಟೀಲ್ ಅಂತಂದಿ ಅವ್ರದ್ದು ವೆಂಡರ್ ಕೋಡ್ ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಬಹಳಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಅದು ಒಂದೇ ಲೈಸೆನ್ಸಿಗೆ ದುಡ್ಡು ಹಾಕ್ಯಾರ, ಕೋಟಿಗಟ್ಲೆ ದುಡ್ಡು. ಈಗ ಗ್ರಾಮ ಪಂಚಾಯತಿದಾಗ ಅಲ್ಲಿ ಸ್ಥಳೀಯವಾಗಿರೋಂತ ವೆಂಡರ್ಗಳಿಗೆ ಕೆಲಸ ಕೊಡ್ತಾರ, ಅಲ್ಲಿ ಮೆಂಬರ್ಸ್ ಅಲ್ಲಿ PDO ಅಲ್ಲಿ. ಇವು ಒಬ್ಬಂದೇ ಎಲ್ಲ 20 ಗ್ರಾಮ ಪಂಚಾಯತಿದಾಗ ಹೆಂಗ್ ವೆಂಡರ್ ಕೋಡ್ ಕ್ರಿಯೇಟ್ ಆಯ್ತು? ಮತ್ತ ಅವಂದು ಏನ್ ಆಸ್ತಿ ಅದ, ಒಂದ್ ಏನ್ ಬಿಸ್ನೆಸ್ ಅದ ನಿಂಗದಳ್ಳಿ ಸಂತೋಷ್ ಪಾಟೀಲ್ ಅವ ಇವತ್ ಫಾರ್ಚುನರ್ ಗಾಡಿ ತಗೊಂಡಾನ, ಗುಲ್ಬರ್ಗ ಸಿಟಿದ 3 ಎಕರೆ ಹೊಲ ತಗೊಂಡ. ಹೆಂಗ್ ಬಂತಿದ್ದು ಆಸ್ತಿ? ಇದು ಜಗತ್ ಜಾಹಿರದ ಜನ ಕಾಂಗ್ರೆಸ್ ದವರೇ ಮಾತಾಡ್ಲಿಕತ್ತಾರ. ಇವರು ಭ್ರಷ್ಟಾಚಾರ ಬುಟ್ಟಿ ಸನಿಖೆ ಅಲ್ಲ, ಇವತ್ JCB ಹಚ್ಚಿ ಮಾಡ್ಲಿಕತ್ತಾರ ಅಂತಂದು ಕಾಂಗ್ರೆಸ್ ದವರೇ ನಮಗೆ ಹೇಳ್ಲಿಕತ್ತಾರ. ಅದೇ ಇಷ್ಟು ಭ್ರಷ್ಟಾಚಾರ. ಇವತ್ತು ಬಹಳಷ್ಟು ಕೆಲಸಗಳು ಆಗಿವ್, ಬಿಲ್ಗಳು ತಡೆ ಹಿಡ್ದಾರ ಕಾಂಟ್ರಾಕ್ಟರ್. ಅವ್ರಿಗೆ ದುಡ್ಡು ಕೊಡ್ಬೇಕು, ಅವಾಗೆ ಬಿಲ್ ಪಾಸ್ ಮಾಡ್ತೀವಿ. ನಾವು ಎಲ್ಲಾ ಬಡವ್ರ ಮಕ್ಕಳು ಸ್ಕೂಲಿಗೆ ಹೋದಾಗ ಅವರು ನಾವ್ನು ಒಳ್ಳೆ ಸ್ಕೂಲ್ನಾಗ ಹೋಗ್ಲತ್ತೀವಪ್ಪ ಅಂತಂದು ಭಾವನೆ ಬರ್ಬೇಕಂತಂದು ಸುಮಾರು 400 ಕ್ಲಾಸ್ ರೂಮ್ಗಳು ಮಾಡಿ ಅಲ್ಲಿ ಎಲ್ಲಾ ಡೆಸ್ಕ್ಗಳ ವ್ಯವಸ್ಥೆ ಮಾಡಿದ್ವಿ, ಅವ್ರಿಗೆ ಅನುಕೂಲ ಆಗ್ಲಿ ಅಂತಂದು. ಆ ಡೆಸ್ಕ್ ಪೇಮೆಂಟ್ ಮಾಡಕ್ ತಯಾರಿಲ್ಲ BR ಪಾಟೀಲ್, RK ಪಾಟೀಲ್. ಇವೆಲ್ಲ ಎದಕ್ ತಡೆ ಹಿಡ್ದಾರ ಅಂತಂದ್ರೆ ಕಮಿಷನ್ ಸಲಕ್ ತಡೆ ಹಿಡ್ದಾರ. ಇವು ಭ್ರಷ್ಟಾಚಾರ ಅಲ್ಲಂದ್ರೆ ಮತ್ತೇನು? ಇವತ್ತ ರಾಷನ್ ಅಕ್ಕಿ ನಾವು ಸ್ವತಃ ಹೋಗಿ ರೇಡ್ ಮಾಡಿದಿವಿ. ಅಲ್ಲಿ SP ಅವರು ಪೊಲೀಸರಿಗೆ ಕಳಿಸಿದ್ರು, DC ಅವರು ಕುಡ್ದವ್ರಿಗೆ ಕಳಿಸಿದ್ರು. ಅದ್ ಕೇಸ್ ಮಾಡ್ರಿ ಅಂತಂದ್ರೆ ಕೇಸ್ ಆಯ್ತು. ಅದ್ರ ಮೇಲೆ ಮತ್ತೆ ರಿಟರ್ನ್ ಸುಳ್ಳು ಕೇಸ್ ನನ್ನ ಮ್ಯಾಗ ಸುಳ್ಳು ಆರೋಪ ಮಾಡಿದ್ರು, ವಿಡಿಯೋ ಮಾಡಿದ್ರು. ಅವ ಡ್ರೈವರ್ ಹೇಳ್ತಾನ ನನಗೆ ಹರ್ಷ ಗುತ್ತೇದಾರ್ಗೆ ಏನು ಸಂಬಂಧ ಇಲ್ಲ ಅಂತಂದ್ರು ಅದು ಕೇಸ್ ಮಾಡ್ಲಕ್ ತಯಾರಿಲ್ಲ ಅವ್ರ ಮ್ಯಾಗ. ಅಂದ್ರ ಆ ಅಕ್ಕಿ ಏನು ಕಳ್ಳ ಸಾಗಣೆ ಮಾಡ್ಲತ್ತಾರ, ಅವ್ರ ಜೊತೆ ಇವ್ರು ಶಾಮೀಲರ್. ಆ ಪಿಂಟು ಜಮಾದಾರ್ ಅವ ಒಂದು ಫಾರ್ಚುನರ್ ಗಾಡಿ ಇಸ್ಕೊಟ್ಟಾನ ಇವ್ರಿಗೆ. ಅದಕ್ಕೆ ಅವ್ರ ಸಂಘಟ ಅವ್ರು ಏನಕ್ಕೆ ಲೂಟಿ ಮಾಡಲಕ್ಕ ಅದು ತಯಾರು. ಈ ಬಾಬು ಅವ್ರು ಹೇಳಿದ್ರು ತತ್ತಿ ಸಪ್ಲೈ ಅಂಗನವಾಡಿ ಸ್ಕೂಲಿಗೆ ಸಪ್ಲೈ ಮಾಡ್ಲಾರ್ದೇನೆ ಇವತ್ತು 5 ಕೋಟಿ ತನಕ ಬಿಲ್ ಎತ್ತಾರ. ಇವೆಲ್ಲ ಕಂಪ್ಲೇಂಟ್ ಕೊಟ್ರು ತನಿಖೆ ಮಾಡಕ್ ತಯಾರಿಲ್ಲ. ಆಳಂದಲ್ಲಿ ಕಮಿಷನ್ ಪಾಲಿಟಿಕ್ಸ್ ನಡೆದಿದೆಯಾ? ಕಮಿಷನ್ ಏನ್ರಿ, ಅದು ಪೂರ್ತಿ ದುಡ್ಡೇ ಲೂಟಿ ಮಾಡೋದು. ಕಮಿಷನ್ ಅಂದ್ರೆ ಬಹಳ ಕಡಿಮೆ ಆಯ್ತು. ಈಗ ಉದ್ಯೋಗ ಖಾತ್ರಿ ಗ್ರಾಮ ಪಂಚಾಯತಿ ಮೆಂಬರ್ಸ್ ಹೋಗಿ RK ಪಾಟೀಲಿಗೆ ಹೇಳತ್ತಾರ 50% PDO ಪರ್ಸೆಂಟೇಜ್ ಕೇಳಗತ್ತನ್ರಿ ಅಂತಂದ್ರ ಕೊಡ್ರಿ, ಕೊಟ್ಟು ಮಾಡ್ಕೋರಿ ಅಂತಂದ್. ಯಾಕಂದ್ರ 50% ಇವರಿಗೆ ಹೋಲತ್ತದ, ಅವ್ರ ಮೆಂಬರ್ಗಳಿಗೆ ಹೇಳಗತ್ತಾರ, ಅವ್ರ ಮೆಂಬರ್ ಹೇಳಗತ್ತಾರ. ಅಂದ್ರೆ BR ಪಾಟೀಲ್ ಅವರು CM ಅವರಿಗೆ ತುಂಬಾ ಆಪ್ತರು, ಆದ್ರೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇಲ್ಲ ಅಂತೀರ? ಅಥವಾ CM ಅವರಿಂದ ಅನುದಾನ ತರಬಹುದಲ್ಲ? ತರಬಹುದು, ಆದ್ರ ಸಿದ್ದರಾಮಯ್ಯಗ ಏನ್ ಆರೋಪ ಮಾಡಿದ್ರಿ ಇವ್ರು ಆರ್ಸ್ ಬಂದ್ರಪ್ಲೇನೆ, ನಾ ಸಿದ್ದರಾಮಯ್ಯಗ ನಂಬಿ ಕೆಟ್ಟೆ ಅಂತಂದ್. ಅಂದ್ರೆ ಇವ್ರು ಯಾರಿಗಿನೂ ಕೃತಜ್ಞತೆ ಭಾವನೆ ಇರಲ್ಲ. ಸಿದ್ದರಾಮಯ್ಯದಿಂದ ಗೆದ್ರು, ಖರ್ಗೆ ಸಾಹೇಬ್ರದಿಂದ ಗೆದ್ರು, ಪ್ರಿಯಾಂಕ್ ಖರ್ಗೆ ಮ್ಯಾಗ ಆರೋಪ ಮಾಡ್ತಾರ ಏನಂತಂದಿ ಇವರು ಸ್ವಜನ ಪಕ್ಷಪಾತ ಮಾಡ್ಲತ್ತಾರ. ಅಂದ್ರ ಅವ್ರ ಜಾತಿಯವರಿಗೆ ಅಧಿಕಾರಿಗಳು ತರ ಸಲುವಾಗಿ ಸ್ವಜನ ಪಕ್ಷಪಾತ ಮಾಡ್ಲತ್ತಾರ ಅಂತ ಲೆಟರ್ ಕೊಟ್ರು. ಆಮೇಲೆ ಒತ್ತಡ ಬರೋಣ ಇದು ಸುಳ್ಳು ಲೆಟರ್ ಅದ ಅಂತಂದು ಹೇಳ್ತಾರ. ಅಂದ್ರೆ ಯಾರ ಮ್ಯಾಗನು ಇವತ್ತ ಲಿಂಗಾಯತ್ ಸಮಾಜ ಅವ್ರ ಬೆನ್ನಿಗೆ ನಿಂತು ಇಷ್ಟು ವರ್ಷ ಆರಿಸ್ತಂದಾರ. ಅವ್ರಿಗೆ ಇವತ್ತ ಅವ್ರು ಮೀಸಲಾತಿ ಕೇಳಿದ್ರ ಪಂಚಮಸಾಲಿ ಲಿಂಗಾಯತರು, ಇದು ಮೀಸಲಾತಿದಿಂದ ಸಮಾನತೆ ಬರಲ್ಲ, ನೀವು ಸಂವಿಧಾನ ಆಶಯಕ್ಕಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಇವ್ರ ಏನ್ ಸಂವಿಧಾನ ಇಲ್ಲಿ ಅಧಿಕಾರ ನಡ್ಸೋದೇ RK ಪಾಟೀಲ್. ಸಂವಿಧಾನ ಏನ್ ಪಾಲನೆ ಮಾಡ್ಲಿಕತ್ತಾರ ಆಳಂದಾಗ? ಪೂರಾ ಎಲ್ಲಾ ಗಾಳಿಗೆ ತೂರ್ಯಾರ. ಸಂವಿಧಾನ ಬಗ್ಗೆ ಗೌರವ ಇಲ್ಲ, ಅಂಬೇಡ್ಕರ್ ಬಗ್ಗೆ ವಿಚಾರಗಳ ಬಗ್ಗೆ ಗೌರವ ಇಲ್ಲ, ಮಾತ್ರ ಆಡ್ತಾರ ದೊಡ್ಡ ದೊಡ್ಡ, ಕೃತಿದಾಗ ಏನೂ ಇಲ್ಲ. ಅಂದ್ರೆ ಕೊನೆಯದಾಗ ಏನ್ ಆಗ್ರಹ ಮಾಡ್ತೀವಿ ಅಭಿವೃದ್ಧಿ ವಿಚಾರದಾಗಿ? ಅಭಿವೃದ್ಧಿ ಗುಣಮಟ್ಟದ ಕೆಲಸಗಳು ಆಗ್ಬೇಕು, ಎಲ್ಲಿ ಸಮಸ್ಯೆಗಳವ ಆ ಸಮಸ್ಯೆಗಳ ಕೈಗೆತ್ಕೋಬೇಕು. ಇವತ್ತ ತೊಗರಿ ನೆಟೆ ಆಯ್ದು ರೈತರ ಪರೇಶಾನರ, ಅವರಿಗೆ ಪರಿಹಾರ ಕೊಡ್ಬೇಕು. ಕಬ್ಬಿನ ಬೆಳೆ ಏನ್ ಬೆಲೆ ಅದ ಅದು ಹೆಚ್ಚಿಗೆ ಮಾಡ್ಬೇಕು ಕಬ್ಬು ಬೆಳೆಗಾರರಿಗೆ. ಮತ್ತೆ ರೇಷನ್ ಕಾರ್ಡ್ ರದ್ದು ಆಲತ್ತವ, ಅವು
ಇದು ಆಗ್ಬೇಕು, ರೇಷನ್ ಕಾರ್ಡ್ಗಳು ಕಂಟಿನ್ಯೂ ಆಗ್ಬೇಕು. ಮತ್ತ ರೈತರು ಪಾಣಿದಾಗ ವಕ್ಫ್ ಅಂತ ಇರ್ಲತ್ತವ, ಆ ವಕ್ಫ್ ರದ್ದು ಮಾಡಿಸ್ಬೇಕು. ಮತ್ತು ಎಲ್ಲಾ ಇದ್ರಾಗ ಕಮಿಷನ್ ತಿನ್ನೋದು ಬಿಡ್ಬೇಕು ಇವ್ರು, ಅಂದ್ರೆ ಗುಣಮಟ್ಟದ ಕೆಲಸ ಆಗ್ತಾವ. ಮತ್ತು ದ್ವೇಷ ಬರೇ ತಮ್ಮ ಪಕ್ಷದವರಿಗೆ ಕೊಡೋದು, ಬಡವರಿಗೆ ಹೆಂಗ ಸಿಗ್ತಾವ ಅವ್ರ ಪಕ್ಷದೇ ಅಂತಂದಾಗ ಅದಕ್ಕೆ ಬಡವರಿಗೆ ಸಿಗುವಂತ ಕೆಲಸ ಆಗ್ಬೇಕು. ಇದಿಷ್ಟು ಹರ್ಷಾನಂದ್ ಗುತ್ತೇದಾರ್ ಅವರ ಮತ್ತು ಆಳಂದ ತಾಲೂಕಿನಲ್ಲಿ ಸಂಪೂರ್ಣ ಕಮಿಷನ್ ಪಾಲಿಟಿಕ್ಸ್ ನಡೆದಿದೆ. ಇದನ್ನ ನಿಲ್ಲಿಸಬೇಕು, ಜನರ ಅಭಿವೃದ್ಧಿ ಬಗ್ಗೆ ಒತ್ತು ಕೊಡಬೇಕನ್ನ ಆಗ್ರಹ ಮಾಡ್ತಿದ್ದಾರೆ. ಶ್ರೀಕಾಂತ್ ರಾವ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.